ದೇಶದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ಸಂಸತ್ ಭವನ ಭದ್ರತಾ ಲೋಪಕ್ಕೆ ಸಂಬಂಧಪಟ್ಟಂತೆ ಪಾಸ್ ಅನ್ನ ಕೊಟ್ಟಿದ್ದ ಪ್ರತಾಪ್ ಸಿಂಹ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಂಸದ ಪ್ರತಾಪ್ ಸಿಂಹ ಕೊನೆಗೂ ಮೌನ ಮುರಿದಿದ್ದಾರೆ ಸಂಸದ ಪ್ರತಾಪ್ ಸಿಂಹ. ನಾನು ದೇಶ ಪ್ರೇಮಿಯೋ ದೇಶ ದ್ರೋಹಿಯೋ ಜನರೇ ನಿರ್ಧಾರ ಮಾಡ್ತಾರೆ. ನಾನು ತಪ್ಪು ಮಾಡಿದ್ರೆ ನಾನು ಏನು ಅನ್ನೋದು ಚಾಮುಂಡಿ ತಾಯಿಗೆ ಗೊತ್ತು, ಜನರಿಗೂ ಗೊತ್ತು. ನಾನು ತಪ್ಪು ಮಾಡಿಲ್ಲ, ದೇಶ ಪ್ರೇಮಿನ ದೇಶ ದ್ರೋಹಿನ ಜನರು ನಿರ್ಧಾರ ಮಾಡ್ತಾರೆ ಅಂತ ಹೇಳೋದ್ರ ಮುಖಾಂತರ ಕೊನೆಗೂ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದ ಮೈಸೂರು ಮಡಿಕೇರಿಯ ಸಂಸದ ಪ್ರತಾಪ್ ಸಿಂಹ ಬಾಯಿ ತೆರೆದಿದ್ದಾರೆ. ಅನ್ನೋದನ್ನ ಬೆಟ್ಟದಲ್ಲಿ ಕೂತಿರುವಂಥ ತಾಯಿ ಚಾಮುಂಡೇಶ್ವರಿ, ಬ್ರಹ್ಮಗಿರಿಯಲ್ಲಿ ಕೂತಿರುವಂತಹ ಕಾವೇರಿ ತಾಯಿ, ಕಳೆದ 20 ವರ್ಷಗಳಿಂದ ನನ್ನ ಬರವಣಿಗೆಗಳನ್ನು ಓದ್ಕೊಂಡು ಬಂದಿರುವಂತಹ ಕರ್ನಾಟಕದಾದ್ಯಂತ ಇರುವಂಥ ಓದುಗ ಅಭಿಮಾನಿಗಳು, ಕಳೆದ 9.5 ವರ್ಷಗಳಿಂದ ದೇಶ ಧರ್ಮ ರಾಷ್ಟ್ರೀಯತೆ ವಿಚಾರ ಬಂದಾಗ ನಾನು ನಡ್ಕೊಂಡಿರೋ ರೀತಿಯನ್ನು ನೋಡಿರುವಂತಹ, ನನ್ನ ಕೆಲಸವನ್ನು ನೋಡಿರುವಂತಹ ಕೊಡಗು ಮತ್ತು ಮೈಸೂರಿನ ಜನ 2024 ಏಪ್ರಿಲ್ನಲ್ಲಿ ನಡೆಯುವಂತಹ ಲೋಕಸಭೆ ಚುನಾವಣೆಯಲ್ಲಿ ಮತದಾನದ ಮುಖಾಂತರವಾಗಿ ಅವ್ರ ತೀರ್ಪನ್ನು ನೀಡ್ತಾರೆ. ಅವರು ಅಲ್ಟಿಮೇಟ್ ಆಗಿ ತೀರ್ಪು ಕೊಡಬೇಕಾದರೂ ಜಡ್ಜ್ ಮಾಡಬೇಕಾದರೂ ಅವರು, ನಾನು ದೇಶ ಪ್ರೇಮಿನೋ ದೇಶ ಭಕ್ತನೋ ಅನ್ನೋದನ್ನು ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರ ತೀರ್ಮಾನಕ್ಕೆ ನಾನು ಬಿಟ್ಟಿದ್ದೀನಿ. ಅದರ ಆಚೆಗೆ ನನಗೇನು ಹೇಳಲಿಕ್ಕಿಲ್ಲ. ಅಲ್ಲ, ಮನೋರಂಜನೆ ಪರಿಚಯ ಇದನ್ನ ಏನು ನಾನು ಹೇಳಿದ್ನಲ್ಲ ಈಗ ವಿಚಾರ ಇಷ್ಟೇ. ಇದರ ಆಚೆಗೆ ಆ ವಿಚಾರದ ಬಗ್ಗೆ ಹೇಳಲಿಕ್ಕೆ ನನಗೇನೂ ಇಲ್ಲ. ಅಂದರೆ ಅವರು ಆರೋಪ ಮಾಡ್ತಾರೆ, ನಿಮ್ಮ ಹೆಸರಲ್ಲಿ ಪಾಸ್ ತೆಗೆದುಕೊಂಡು ಹೋದ್ರು ಅಂತ ಸರ್ ಅಲಿಗೇಷನ್ ಸರ್. ನನಗೆ ವಿಚಾರ ಹೇಳಿದ್ನಲ್ವಾ, ಪ್ರತಾಪ್ ಸಿಂಹ ದೇಶ ಪ್ರೇಮಿನೋ ದೇಶಭಕ್ತನೋ ರಾಷ್ಟ್ರವಾದಿನೋ ಅನ್ನೋದನ್ನು ನನ್ನ ಓದುಗರು, ಬೆಟ್ಟದಲ್ಲಿರುವಂಥ ತಾಯಿ ಚಾಮುಂಡಿ, ಕಾವೇರಿ ತಾಯಿ, ಮೈಸೂರು ಕೊಡಗಿನ ಜನ, ಓದುಗ ಅಭಿಮಾನಿಗಳು ಅವ್ರಿಗೆ ಗೊತ್ತಿದೆ. ಅವರು ಅವ್ರ ತೀರ್ಮಾನವನ್ನು ಏಪ್ರಿಲ್ನಲ್ಲಿ ಹೇಳ್ತಾರೆ. ಘಟನೆ ಬಗ್ಗೆ ತಾವೇನು ಹೇಳ್ತೀರಾ? ಅದರ ಆಚೆಗೆ ಬಿಟ್ಟು ಬೇರೆ ಏನಾದ್ರು ಇದ್ರೆ ಕೇಳಿ ದಯವಿಟ್ಟು. ಅಲ್ಲ, ನಿಮ್ಮ ಬಗ್ಗೆ ನಿಮ್ಮ ಹೇಳಿಕೆ ದಾಖಲೆ ಏನಾದ್ರು ಮಾಡ್ಕೊಂಡಿದ್ದಾರೆ? ಅದು ಆಚೆಗೆ ಏನಾದರೂ ಇದ್ದರೆ ಕೇಳಿ, ಇಲ್ಲ ನಾನು ಕೊಡಗಿಗೆ ಹೋಗಬೇಕು, ನಾನು ಹೊಡ್ತೀನಿ. ಸರ್, ಸಿಎಂ ಅವರಲ್ಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಬೆಂಗಳೂರು ಮೈಸೂರು ಹೈವೇ ವಿಚಾರದಲ್ಲಿ ಪ್ರತಾಪ್ ಸಿಂಹ ಬುರುಡೆ ಬಿಡ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಹೇಳ್ತಾ ಇರೋದು ಸುಳ್ಳು. ಹೈವೇ ಆಗಿರೋದು ಮಾದೇವಪ್ಪ ಮತ್ತು ಘಟನೆ ಬಗ್ಗೆ ಕೊನೆಗೂ ಸಂಸದ ಪ್ರತಾಪ್ ಸಿಂಹ ಬಾಯಿ ಬಿಟ್ಟಿದ್ದಾರೆ ಅಥವಾ ಮೌನ ಮುರಿದಿದ್ದಾರೆ ಅಂತ ಹೇಳ್ಬೋದು. ಇಷ್ಟು ದಿನ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಮಾಧ್ಯಮಗಳಿಗೆ ಸಿಕ್ಕಿರಲಿಲ್ಲ ಉತ್ತರವನ್ನ ಅಥವಾ ಪ್ರತಿಕ್ರಿಯೆ ಕೊಡೋಕೆ. ಬಟ್ ಸ್ಟಿಲ್ ಅವ್ರು ಹೇಳಿರುವಂಥದ್ದು ಇಷ್ಟೇ, ನಾನು ದೇಶ ಪ್ರೇಮಿನ ದ್ರೋಹಿನ ಅನ್ನುವಂಥದ್ದನ್ನ ಜನ ನಿರ್ಧಾರ ಮಾಡ್ತಾರೆ. ನಾನು ಏನು ಅನ್ನೋದು ಚಾಮುಂಡಿ ತಾಯಿ ಗೊತ್ತು, ನನ್ನ ಇದಂಕ ಬರ್ದಿರೋದನ್ನ ಓದಿದಾರಲ್ಲ ಓದುಗರು ಅವ್ರಿಗೆ ಗೊತ್ತು ಅಂತ ಹೇಳೋದ್ರ ಮುಖಾಂತರ ಪಾಸ್ ಬಗ್ಗೆ ಮಾತ್ರ ಅವ್ರು ಮಾತಾಡಿಲ್ಲ. ನನ್ನ ಸೈನ್ ಇದ್ದಿದ್ದು ಹೌದು, ಅವ್ರು ಹೆಂಗಿಸ್ಕೊಂಡು ಹೋದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ತುಟ್ಟಿಕ್ ಪಿಟ್ಟಿಕ್ ಅಂದಿಲ್ಲ. ಅವ್ರು ಇಷ್ಟೇ ಹೇಳಿರೋದು, ನಾನು ದೇಶ ದ್ರೋಹಿನೋ ಅಥವಾ ಪ್ರೇಮಿನೋ ಅನ್ನೋದನ್ನ ಜನ ಮತ್ತು ಬೆಟ್ಟದಲ್ಲಿ ಕೂತಿರೋ ಚಾಮುಂಡಿ ತಾಯಿ ನಿರ್ಧಾರ ಮಾಡ್ತಾರೆ ಅಂತ ಹೇಳೋದ್ರ ಮುಖಾಂತರ ಬೇರೆ ಏನಾದರೂ ಇದ್ರೆ ಕೇಳಿ ಅಂತ ಸುಮ್ಮನೆ ಮಾತನ್ನ ಮುಂದುವರಿಸಿದ್ದಾರೆ.